ಆಜಾದ್ ಐಸಿಎಸ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಫಿಸಿಯಾಲಜಿ ಅಂದ್ರೆ ಶರೀರಶಾಸ್ತ್ರದಲ್ಲಿ ಸ್ಕೆಲಿಟಲ್ ಸಿಸ್ಟಮ್ ಬಗ್ಗೆ ನೋಡೋಣ. ಸ್ಕೆಲಿಟಲ್ ಸಿಸ್ಟಮ್ಗೆ ನಾವು ಕನ್ನಡದಲ್ಲಿ ಅಸ್ಥಿ ಪಂಜರ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಸ್ಕೆಲಿಟಲ್ ಸಿಸ್ಟಮ್ ನ ಒಂದು ಇಂಪಾರ್ಟೆನ್ಸ್ ಏನು, ಫಂಕ್ಷನ್ಸ್ ಏನು, ಮತ್ತೆ ಯಾವ್ಯಾವ ಒಂದು ಬೋನ್ ಸ್ಟ್ರಕ್ಚರ್ಸ್ ಇದೆ ಹ್ಯೂಮನ್ ಬಾಡಿನಲ್ಲಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಒಂದು ಸ್ಕೆಲಿಟಲ್ ಸಿಸ್ಟಮ್ ಹೇಗೆ ಡೆವಲಪ್ ಆಯ್ತು ಅನ್ನೋದನ್ನ ನೋಡೋಣ. ಸೊ ಮೊದಲು ನಾವು ಪ್ರೋಟೋಜೋವನ್ಸ್ ನ ನೋಡಿದ್ರೆ ಅದರಲ್ಲಿ ಸೆಲ್ಯುಲರ್ ಗ್ರೇಡ್ ಲೆವೆಲ್ ಆರ್ಗನೈಸೇಷನ್ ಇರುತ್ತೆ. ಸೊ ಒಂದು ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಆಗಿ ಅವು ಲಿವ್ ಮಾಡ್ತಾ ಇರುತ್ತೆ. ಅದರಲ್ಲಿ ಯಾವುದೇ ತರಹದ ಒಂದು ಬೋನ್ ಸ್ಟ್ರಕ್ಚರ್ ಆಗಲಿ ಏನು ಇರೋದಿಲ್ಲ. ನೆಕ್ಸ್ಟ್ ಬರೋದು ನಮ್ಗೆ ಪಾರಿಫೆರಾ. ಪಾರಿಫೆರಾದಲ್ಲಿ ನಾವು ಸ್ಪಿಕ್ಯೂಲ್ಸ್ ಅನ್ನೋ ಒಂದು ಎಕ್ಸೋಸ್ಕೆಲಿಟನ್ ನ ನೋಡ್ತೀವಿ, ಬಟ್ ಅದು ಅಷ್ಟೊಂದು ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಡೆವಲಪ್ ಆಗಿರಲ್ಲ. ಅದಾದ್ಮೇಲೆ ನಾವು ನೆಕ್ಸ್ಟ್ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಆರ್ಥ್ರೋಪೋಡಾಸ್ ಅಲ್ಲಿ. ಆರ್ಥ್ರೋಪೋಡಾಸ್ ಅಂದ್ರೆ ಹಿಂದೆನೆ ಡಿಸ್ಕಸ್ ಮಾಡಿದೀನಿ. ಅದ್ರ ಕೆಳಗಡೆ ನಮ್ಗೆ ಕ್ರಸ್ಟೇಷಿಯಾ ಬರುತ್ತೆ. ಕ್ರಸ್ಟೇಷಿಯಾಗೆ ಎಕ್ಸಾಂಪಲ್ ಅಂದ್ರೆ ಒಂದು ಪ್ರಾನ್. ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ಒಂದು ಶೈನಿ ಸ್ಕೇಲ್ಸ್ ತರ ಕಾಣಿಸ್ತಿದೆಯಲ್ಲ, ಇದನ್ನ ನಾವು ಎಕ್ಸೋಸ್ಕೆಲಿಟನ್ ಅಂತ ಕೂಡ ಕರಿತೀವಿ. ಇದು ಯಾವ್ದ್ರಿಂದ ಮಾಡಲಾಗಿರುತ್ತೆ ಅಂದ್ರೆ ಕೈಟಿನ್ ಅನ್ನೋ ಒಂದು ಮೆಟೀರಿಯಲ್ ಇಂದ ಆಗಿರುತ್ತೆ. ಕೈಟಿನ್ ಅನ್ನೋದು ಒಂದು ಪ್ರೋಟೀನ್ ಆಗಿರುತ್ತೆ. ಹಾಗೇನೆ ಕ್ರಸ್ಟೇಷಿಯಾ ಅಲ್ಲದೇನೆ ಅರಾಕ್ನಿಡಾ, ಈ ಆರ್ಥ್ರೋಪೋಡಾದಲ್ಲಿ ಯಾವ್ಯಾವ ಆರ್ಗಾನಿಸಮ್ಸ್ ಬರುತ್ತಲ್ಲ, ಒನೈಕಾಫೋರಾ ಒಂದು ಬಿಟ್ಟು ಎಲ್ಲಾ ಆರ್ಗಾನಿಸಮ್ಸ್ ಅಲ್ಲೂ ನಾವು ಕೈಟಿನ್ ಇಂದ ಒಂದು ಎಕ್ಸೋಸ್ಕೆಲಿಟನ್ ಆಗಿರುತ್ತೆ, ಬಟ್ ಎಂಡೋಸ್ಕೆಲಿಟನ್ ಡೆವಲಪ್ ಆಗಿರಲ್ಲ. ಹಾಗೇನೆ ಮೊಲುಸ್ಕಾನಲ್ಲೂ ನಾವು ನೋಡಿದ್ರೆ ಎಕ್ಸಾಂಪಲ್, ಮೊಲುಸ್ಕಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ನಾವು ಸ್ನೇಲ್ ಕೊಡ್ಬೋದು ಅಥವಾ ಸೆಪಿಯಾ ಕೊಡ್ಬೋದು. ಇದಾದ್ಮೇಲೆ ನಾವು ನೆಕ್ಸ್ಟ್ ಬೋನ್ ಸ್ಟ್ರಕ್ಚರ್ ನ ನೋಡುವಂತ ಯಾವ ಪ್ರಾಣಿನಲ್ಲಿ ಅಂದ್ರೆ ಕಾರ್ಡಾಟಾ ಅನ್ನೋ ಫೈಲಮ್ ಅಲ್ಲಿ. ಕಾರ್ಡಾಟಾನ ನಾವು ವರ್ಟಿಬ್ರೇಟ್ ಮತ್ತು ಇನ್ವರ್ಟಿಬ್ರೇಟ್ಸ್ ಅಂತ ಡಿವೈಡ್ ಮಾಡ್ತೀವಿ. ವರ್ಟಿಬ್ರೇಟ್ಸ್ ಅಲ್ಲಿ ನಮ್ಗೆ ಎಂಡೋಸ್ಕೆಲಿಟನ್ ಸಿಗುತ್ತೆ. ಇನ್ನು ಒಂದು ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಂದ್ರೆ ನಾವು ಇಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ನ ನೋಡೋದಾದ್ರೆ ನಾವು ಟರ್ಟಲ್ ಅಂದ್ರೆ ಆಮೆ ಅಂತ ಕರಿತೀವಿ. ಆಮೆ ಎಕ್ಸಾಂಪಲ್ ನ ತಗೋಬಹುದು. ಇದಕ್ಕೆ ಎಂಡೋಸ್ಕೆಲಿಟನ್ ಕೂಡ ಡೆವಲಪ್ ಆಗಿದೆ ಹಾಗೂ ಎಕ್ಸೋಸ್ಕೆಲಿಟನ್ ಕೂಡ ಡೆವಲಪ್ ಆಗಿದೆ. ಈ ಕವರಿಂಗ್ ಏನ್ ಕಾಣ್ತಿದೆಯಲ್ಲ, ಇದು ಅಂತ ಕರಿತೀವಿ. ಹಾಗೆ ಇದರ ಒಂದು ಸ್ಕಿನ್ ಮೇಲೆ ಸ್ಕೇಲ್ಸ್ ಕೂಡ ಇರುತ್ತೆ, ಅದನ್ನು ಕೂಡ ನಾವು ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ಇದರ ಬಾಡಿ ಒಳಗಡೆ ಏನಿರುತ್ತಲ್ಲ ನಾವು ಬೋನ್ ಸ್ಟ್ರಕ್ಚರ್ಸ್, ಅವನ್ನ ನಾವು ಎಂಡೋಸ್ಕೆಲಿಟನ್ ಅಂತ ಕರಿತೀವಿ. ಇನ್ನು ಮ್ಯಾಮಲ್ಸ್ ಮತ್ತು ಬರ್ಡ್ಸ್ ಅಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ನಾವು ಒಂದು ಸ್ಕೆಲಿಟನ್ ಸಿಸ್ಟಮ್ ನ ನೋಡ್ಬೋದು. ಎಕ್ಸೋಸ್ಕೆಲಿಟನ್ ಆಲ್ಮೋಸ್ಟ್ ನಾನ್ ಪ್ರೊಟೆಕ್ಟಿವ್ ನೇಚರ್ ಆಗಿರುತ್ತೆ. ಯಾಕೆ ಅಂದ್ರೆ ಹಿಂದೆ ನೋಡಿತರ ಈ ಆಮೆಗೆ ಈ ಒಂದು ಕವರಿಂಗ್ ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಕೊಡುತ್ತೆ, ಬಟ್ ಈ ಮ್ಯಾಮಲ್ಸ್ ಅಲ್ಲಿ ಹೇರ್ಸ್ ಆಗಿರ್ಬೋದು ಹಾಗೂ ಬರ್ಡ್ಸ್ ಅಲ್ಲಿ ಫೆದರ್ಸ್ ಆಗಿರ್ಬೋದು. ಇವು ಒಂದು ಕ್ಲೈಮೇಟ್ ಇಂದ ಒಂದು ಪ್ರೊಟೆಕ್ಟ್ ಮಾಡುತ್ತೆ ಹೊರತು ಎನಿಮೀಸ್ ಇಂದ ಯಾವುದೇ ತರಹದ ಒಂದು ಪ್ರೊಟೆಕ್ಷನ್ ನ ಕೊಡೋದಿಲ್ಲ. ಇನ್ನು ಫಂಕ್ಷನ್ ಆಫ್ ಹ್ಯೂಮನ್ ಸ್ಕೆಲಿಟನ್ ನೋಡಿದ್ರೆ ನಾವು ಒಂದು ಸ್ಟ್ರಕ್ಚರ್ ಕೊಡುತ್ತೆ, ಒಂದು ಪ್ರಾಪರ್ ಸ್ಟ್ರಕ್ಚರ್ ಕೊಡುತ್ತೆ ಒಂದು ಬಾಡಿಗೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬಾಡಿನಲ್ಲಿ ಒಂದು ಸ್ಕೆಲಿಟಲ್ ಸಿಸ್ಟಮ್ ಇಲ್ಲ ಅಂದ್ರೆ ಒಂದು ಇರ್ರೆಗ್ಯುಲರ್ ಶೇಪ್ ಬಾಡಿ ಇರುತ್ತೆ. ಸೊ ಒಂದು ಯಾವುದೇ ಒಂದು ಆರ್ಗಾನಿಸಮ್ಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಬೇಕು ಅಂದ್ರೆ ಒಂದು ಸ್ಕೆಲಿಟನ್ ಸಿಸ್ಟಮ್ ಅನ್ನೋದು ಇರಲೇಬೇಕು. ಇದಲ್ದೇನೆ ಇಂಪಾರ್ಟೆಂಟ್ ಆರ್ಗನ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಕ್ರೇನಿಯಮ್ ಬ್ರೇನ್ ನ ಪ್ರೊಟೆಕ್ಟ್ ಮಾಡುತ್ತೆ, ರಿಬ್ ಕೇಜ್ ಲಂಗ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ, ಹಾರ್ಟ್ ನ ಪ್ರೊಟೆಕ್ಟ್ ಮಾಡುತ್ತೆ. ಈ ತರಹದ ಒಂದು ಪ್ರೊಟೆಕ್ಷನ್ ನ ಇವು ಕೊಡುತ್ತೆ. ಇನ್ನ ಒಂದು ಫಂಕ್ಷನ್ ಬೋನ್ಸ್ ಏನಪ್ಪಾ ಅಂದ್ರೆ RBCs ಹಾಗೂ WBCs. RBC ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ, ಇದಕ್ಕೆ ಕನ್ನಡದಲ್ಲಿ ನಾವು ಕೆಂಪು ರಕ್ತ ಕಣಗಳು ಅಂತ ಕರಿತೀವಿ. ಇನ್ನು WBCs ಗೆ ನಾವು ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ಸೊ ಇವು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಬೋನ್ ಒಳಗಡೆ ಇರುವಂತಹ ಒಂದು ಬೋನ್ ಮ್ಯಾರೋ ಇಂದ ಪ್ರೊಡ್ಯೂಸ್ ಆಗುತ್ತೆ. ಈ ಬೋನ್ ಮ್ಯಾರೋಗೆ ನಾವು ಕನ್ನಡದಲ್ಲಿ ಮೂಳೆ
ಮಜ್ಜಿಯ ಅಂತ ಕರಿತೀವಿ. ಸೊ ಇದು ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮಗೆ? WBC ಮತ್ತು RBC ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಹ್ಯೂಮನ್ ಸ್ಕೆಲಿಟನ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋದಾದ್ರೆ 2 ತರಹದ ಒಂದು ಬೋನ್ಸ್ ನ ನೋಡ್ತೀವಿ. ಒಂದು ಸ್ಟ್ರಾಂಗ್ ಬೋನ್ಸ್ ಹಾಗೂ ಫ್ಲೆಕ್ಸಿಬಲ್ ಬೋನ್. ಫ್ಲೆಕ್ಸಿಬಲ್ ಬೋನ್ಗೆ ನಾವು ಇನ್ನೊಂದು ಹೆಸರು ಏನ್ ಕರಿತೀವಿ? ಕಾರ್ಟಿಲೇಜಿನಸ್ ಬೋನ್ಸ್ ಅಂತ ಕರಿತೀವಿ. ಇವು ಚೂರು ಫ್ಲೆಕ್ಸಿಬಲ್ ಇರುತ್ತೆ ಕಂಪೇರ್ಡ್ ಟು ಏನು ನಾರ್ಮಲ್ ಬೋನ್ಸ್. ಈ ಸ್ಟ್ರಾಂಗ್ ಬೋನ್ಸ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಹಾಗೆ ಕಾರ್ಬೋನೇಟ್ ಕೂಡ ಇರುತ್ತೆ. ಸೊ ಈ ಸ್ಟ್ರಾಂಗ್ ಬೋನ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲಾಗಿರುತ್ತೆ. ಇನ್ನು ಈ ಕಾರ್ಟಿಲೇಜಿನಸ್ ಬೋನ್ಸ್ ನ ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಮಾಡಲಾಗಿರುತ್ತೆ. ಇದಲ್ಲದೆ ಈ ಸ್ಟ್ರಾಂಗ್ ಬೋನ್ಸ್ ಅಲ್ಲಿ ಯಾವ ಪ್ರೋಟೀನ್ ಇರುತ್ತೆ ಅಂದ್ರೆ ಓಸಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಇನ್ನು ಈ ಫ್ಲೆಕ್ಸಿಬಲ್ ಬೋನ್ಸ್ ಅಲ್ಲಿ ಕಾಂಡ್ರಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಸೊ ಇಷ್ಟು ಒಂದು ಸ್ಟ್ರಾಂಗ್ ಬೋನ್ ಹಾಗೂ ಫ್ಲೆಕ್ಸಿಬಲ್ ಬೋನ್ ನ ಒಂದು ಡಿವಿಷನ್ ಅಥವಾ ಡಿಫರೆನ್ಸಸ್. ಅಡಲ್ಟ್ಸ್ ಅಲ್ಲಿ ಅಂದ್ರೆ ವಯಸ್ಕರಲ್ಲಿ ನಮ್ಗೆ 206 ಬೋನ್ಸ್ ಸಿಗುತ್ತೆ. ಬಟ್ ಕಿಡ್ಸ್ ಅಲ್ಲಿ ಅಂದ್ರೆ ನ್ಯೂ ಬೋರ್ನ್ಸ್ ಅಲ್ಲಿ ಹತ್ತತ್ರ 300ಕ್ಕೂ ಹೆಚ್ಚು ಬೋನ್ಸ್ ಇರುವ ಸಾಧ್ಯತೆ ಇರುತ್ತೆ. ಏನೇ ಆದ್ರೂ 206 ಗಿಂತ ಹೆಚ್ಚು ಬೋನ್ಸ್ ನ್ಯೂ ಬೋನ್ಸ್ ಅಲ್ಲಿ ಇರುತ್ತೆ. ಇದು ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಬೋನ್ಸ್ ಒಂದಕ್ಕೊಂದು ಫ್ಯೂಸ್ ಆಗಿ ಈ ನಂಬರ್ಗೆ ರಿಡ್ಯೂಸ್ ಆಗುತ್ತೆ. ಇನ್ನು ಹ್ಯೂಮನ್ ಸ್ಕೆಲಿಟನ್ ನಾವು ಒಂದು ಪ್ರಾಪರ್ ಆಗಿ ಡಿವೈಡ್ ಮಾಡಬೇಕು ಅಂದ್ರೆ ಆಕ್ಸಿಯಲ್ ಸ್ಕೆಲಿಟನ್ ಅಂತ ಕರಿತೀವಿ ಹಾಗೂ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ 2 ತರ ನಾವು ಸ್ಕೆಲಿಟನ್ ಸಿಸ್ಟಮ್ ನ ಡಿವೈಡ್ ಮಾಡ್ತೀವಿ. ಒಂದು ಆಕ್ಸಿಯಲ್, ಇನ್ನೊಂದು ಅಪೆಂಡಿಕ್ಯುಲರ್. ಆಕ್ಸಿಯಲ್ ಅಲ್ಲಿ ನಮಗೆ ಒಂದು ಹ್ಯೂಮನ್ ಬಾಡಿನ ತಗೊಂಡ್ರೆ ಹೆಡ್ ಬರುತ್ತೆ, ವರ್ಟೆಬ್ರಲ್ ಕಾಲಮ್ ಬರುತ್ತೆ, ಹಾಗೇನೆ ಚೆಸ್ಟ್ ಬರುತ್ತೆ. ಸೊ ಇಷ್ಟು ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ನ ಫಾರ್ಮ್ ಮಾಡಿದ್ರೆ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ ಲಿಮ್ಸ್ ಇರುತ್ತೆ. ಲಿಮ್ಸ್ ಅಂದ್ರೆ ಅದು 4 ಲಿಮ್ಸ್ ಮತ್ತು ಹೈಂಡ್ ಲಿಮ್ಸ್ ಎರಡೂ ಆಗಿರ್ಬೋದು. ಕಾಲರ್ ಬೋನ್ ಬರುತ್ತೆ, ಸ್ಕ್ಯಾಪ್ಯುಲಾ ಬರುತ್ತೆ. ಇದನ್ನು ನಾವು ಪೆಕ್ಟೋರಲ್ ಗರ್ಡಲ್ ಅಂತ ಕರಿತೀವಿ. ಪೆಲ್ವಿಕ್ ಗರ್ಡಲ್ ಬರುತ್ತೆ. ಸೊ ಇಷ್ಟು ಸೇರಿ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ನ ಫಾರ್ಮ್ ಮಾಡುತ್ತೆ. ಇನ್ನು ಈ ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ ಅರೌಂಡ್ 80 ಬೋನ್ಸ್ ಇರುತ್ತೆ. ಎಷ್ಟು? ಅರೌಂಡ್ 80 ಬೋನ್ಸ್ ಇರುತ್ತೆ. ಇದರ ಒಂದು ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ದು ಇಂಪಾರ್ಟೆಂಟ್ ಆರ್ಗನ್ಸ್ ನ ಪ್ರೊಟೆಕ್ಟ್ ಮಾಡೋದು. ಇನ್ನು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ನ ಒಂದು ಫಂಕ್ಷನ್ ಏನಪ್ಪಾ ಅಂದ್ರೆ ಒಂದು ಮೂವ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡೋದು ಹಾಗೂ ವೇರಿಯಸ್ ಫಂಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ಸೊ ಇದು ಆಕ್ಸಿಯಲ್ ಮತ್ತು ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್. ಇನ್ನು ನಾವು ಒಂದೊಂದನ್ನೇ ನೋಡ್ಕೋತಾ ಹೋಗೋಣ. ಮೊದಲು ನಾವು ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ ಈ ಹಿಂದೆ ಹೇಳಿದ ತರ ಅಪ್ಪರ್ ಲಿಮ್ಸ್ ಬರುತ್ತೆ. ಸೊ ಅಪ್ಪರ್ ಲಿಮ್ಸ್ ಅಂದ್ರೆ ಈ ಪಾರ್ಟ್ ಬರುತ್ತೆ. ಲೋಯರ್ ಲಿಂಬ್ ಬರುತ್ತೆ. ಸೊ ಈ ಪಾರ್ಟ್. ಪೆಲ್ವಿಕ್ ಗರ್ಡಲ್ ಬರುತ್ತೆ, ಕ್ಲಾವಿಕಲ್ ಬರುತ್ತೆ, ಸ್ಕ್ಯಾಪ್ಯುಲಾ ಬರುತ್ತೆ. ಸೊ ಇಷ್ಟು ಸೇರಿ ನಮಗೆ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ನ ಫಾರ್ಮ್ ಮಾಡುತ್ತೆ. ಇದರ ಫಂಕ್ಷನ್ ಈ ಹಿಂದೆ ಹೇಳಿದ ತರ ಒಂದು ಲೋಕೋಮೋಷನ್ ಅಲ್ಲಿ ಹೆಲ್ಪ್ ಮಾಡೋದು ಮತ್ತು ವೇರಿಯಸ್ ಅದರ್ ಫಂಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ಎಕ್ಸಾಂಪಲ್, ಒಂದು ಫ್ರೂಟ್ ನ ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಒಂದು ಏನೋ ಒಂದು ಆಬ್ಜೆಕ್ಟ್ ನ ರೆಡಿ ಮಾಡೋದಾಗಿರ್ಬೋದು ಹ್ಯೂಮನ್ಸ್ ಅಲ್ಲಿ. ಈ ತರದ ಒಂದು ಫಂಕ್ಷನ್ಸ್ ಅಲ್ಲಿ
ಈ ಒಂದು ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ಈ ಅಪ್ಪರ್ ಲಿಂಬ್, ಲೋವರ್ ಲಿಂಬ್ ಇದೆಲ್ಲ ನೋಡ್ಕೊಂತ ಹೋಗೋಣ. ಸೊ ಮೊದಲು ಅಪ್ಪರ್ ಲಿಂಬ್ ನ ನೋಡೋಣ. ಅಪೆಂಡಿಕ್ಯುಲರ್ ಅಲ್ಲಿ ಅಪ್ಪರ್ ಲಿಂಬ್. ಅಪ್ಪರ್ ಲಿಂಬ್ಗೆ ನಾವು ಹ್ಯಾಂಡ್ ಅಂತ ಕೂಡ ಕರಿತೀವಿ. ಈ ಅಪ್ಪರ್ ಲಿಂಬ್ ಅಲ್ಲಿ ಯಾವ್ಯಾವ ಬೋನ್ಸ್ ಬರುತ್ತೆ ಅಂದ್ರೆ, ಮೊದಲನೇದು ಹ್ಯೂಮರಸ್. ಹ್ಯೂಮರಸ್ 1 ನಂಬರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬರೋದು ರೇಡಿಯಸ್, ಅದು ಕೂಡ 1 ನಂಬರ್ ಅಲ್ಲಿ ಇರುತ್ತೆ. ಅಲ್ನಾ ಅಂತ ಅದರ ಪಕ್ಕದಲ್ಲಿ ಒಂದು ಬೋನ್ ಬರುತ್ತೆ, ಅದು ಕೂಡ 1 ನಂಬರ್ ಅಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ರೇಡಿಯಸ್ ಅನ್ನೋ ಒಂದು ಬೋನು ಯಾವಾಗ್ಲೂ ಹೆಬ್ಬೆರಳು ಸೈಡು ಪ್ರೆಸೆಂಟ್ ಇರುತ್ತೆ. ಅಲ್ನಾ ಅನ್ನೋದು ಇನ್ನ ಉಳಿದ 4 ಬೆರಳುಗಳ ಕಡೆ ಇರುತ್ತೆ. ಸೊ ಇವೆರಡು ಬಂದು ಕಾರ್ಪೆಲ್ಸ್ ಅನ್ನೋ ಒಂದು ಬೋನ್ಸ್ಗೆ ಅಟ್ಯಾಚ್ ಆಗುತ್ತೆ. ಅವು 8 ನಂಬರ್ಸ್ ಅಲ್ಲಿ ಇರುತ್ತೆ. ಕಾರ್ಪೆಲ್ಸ್ ಇಂದ ನೆಕ್ಸ್ಟ್ ಮೆಟಾಕಾರ್ಪೆಲ್ಸ್, ಅವು 5 ನಂಬರ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಫೆಲೆಂಜಸ್, ಇವು 14 ಇರುತ್ತೆ. ಒಂದೊಂದು ಬೆರಳಲ್ಲೂ 3 ಫೆಲೆಂಜಸ್ ಇರುತ್ತೆ, ಎಕ್ಸೆಪ್ಟ್ ಹೆಬ್ಬೆರಳಲ್ಲಿ 2 ಫೆಲೆಂಜಸ್ ಮಾತ್ರ ಇರುತ್ತೆ. ಸೊ ಈ ಒಂದು ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿ ಬರುವಂತಹ ಅಪ್ಪರ್ ಲಿಂಬ್ಗೆ ಟೋಟಲ್ ಎಷ್ಟು ಬೋನ್ಸ್ ಆಗುತ್ತೆ ಅಂದ್ರೆ, ಒಂದು ಹ್ಯೂಮರಸ್, 2ನೇದು ರೇಡಿಯಸ್, 3ನೇದು ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಫೆಲೆಂಜಸ್. ಹ್ಯೂಮರಸ್ ಎಷ್ಟಿದೆ? 1 ಇದೆ. ರೇಡಿಯಸ್ ಎಷ್ಟಿದೆ? 1 ಇದೆ. ಅಲ್ನಾ 1, ಕಾರ್ಪಲ್ಸ್ ಇಂಟು ಫೆಲೆಂಜಸ್ 5, ಮೆಟಾಫೆಲೆಂಜಸ್ 5, ಫೆಲೆಂಜಸ್ 14. ಸೊ ಟೋಟಲ್ ಆಗಿ 30 ಬೋನ್ಸ್ ಆಯ್ತು. ಸೊ ಒಂದು ಕೈಯಲ್ಲಿ 30 ಬೋನ್ಸ್ ಅಂದ್ರೆ ಇಂಟು 2 ಮಾಡೋಣ, 2 ಕೈ ಅಂತ. ಸೊ ಟೋಟಲ್ 60 ಬೋನ್ಸ್ ಇಲ್ಲೇ ಆಗೋದು. 126 ಬೋನ್ಸ್ ಅಲ್ಲಿ 60 ಬೋನ್ಸ್ ಹ್ಯಾಂಡ್ಸ್ ಅಲ್ಲಿ ಇದ್ರೆ, ಇನ್ನ ಉಳಿದಿರೋ ಬೋನ್ಸ್ ಎಷ್ಟಪ್ಪ ಅಂದ್ರೆ 66. ಇನ್ನ 66 ಬೋನ್ ನೋಡೋಣ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಮೊದಲು ಹ್ಯೂಮರಸ್ ಬರುತ್ತೆ, ರೇಡಿಯಸ್ ಪಕ್ಕ ಅಲ್ನಾ ಇರುತ್ತೆ, ಹೆಬ್ಬೆರಳು ಸೈಡ್ ಯಾವತ್ತು ರೇಡಿಯಸ್ ಇರುತ್ತೆ. ಇವೆರಡು ಬಂದು ಕಾರ್ಪೆಲ್ಸ್ ಹತ್ರ ಜಾಯಿನ್ ಆಗುತ್ತೆ. ಕಾರ್ಪೆಲ್ಸ್ ಇಂದ ಮೆಟಾಕಾರ್ಪೆಲ್ಸ್ ಬರುತ್ತೆ, ಅದಕ್ಕೆ ಅಟ್ಯಾಚ್ ಆಗಿರೋದನ್ನ ನಾವು ಫೆಲೆಂಜಸ್ ಅಂತ ಕರಿತೀವಿ. ಅವನ್ನ ನಾವು ಬೆರಳುಗಳು ಅಂತ ಕೂಡ ಕರಿತೀವಿ. ಲೋಯರ್ ಲಿಂಬ್ ನ ನೋಡೋಣ. ಲೋಯರ್ ಲಿಂಬ್ ಅಲ್ಲಿ ಮೊದಲು ಬರುವಂತ ಒಂದು ಬೋನ್ ಅಂದ್ರೆ ಫೀಮರ್ ಅಂತ, ಅದು 1 ನಂಬರ್ ಅಲ್ಲಿ ಇರುತ್ತೆ. ಇದನ್ನ ನಾವು ಲಾಂಗೆಸ್ಟ್ ಬೋನ್ ಅಂತ ಕರಿತೀವಿ ಹ್ಯೂಮನ್ ಬಾಡಿನಲ್ಲಿ. ಈ ಫೀಮರ್ ಮತ್ತು ಟಿಬಿಯಾ ನಡುವೆ ಒಂದು ಪಟೇಲಾ ಅನ್ನೋ ಒಂದು ಬೋನ್ ಇರುತ್ತೆ, ಅದು ಕೂಡ 1 ನಂಬರ್ ಅಲ್ಲಿ ಇರುತ್ತೆ. ಇನ್ನು ಅದು ಟಿಬಿಯಾಗೆ ಕನೆಕ್ಟ್ ಆಗುತ್ತೆ. ಟಿಬಿಯಾಗೆ ಸಪೋರ್ಟ್ ಮಾಡಕ್ಕೆ ಫಿಬ್ಯುಲಾ ಅನ್ನೋ ಒಂದು ಬೋನ್ ಇರುತ್ತೆ. ಇವು ಟಾರ್ಸಲ್ ಹತ್ರ ಜಾಯಿನ್ ಆಗುತ್ತೆ. ಟಾರ್ಸಲ್ ಇಂದ ನೆಕ್ಸ್ಟ್ ಮೆಟಾಟಾರ್ಸಲ್ ಇಂದ ಫೆಲೆಂಜಸ್. ಇದೇ ತರದ ಒಂದು ಸ್ಟ್ರಕ್ಚರ್ಗೆ ನಾವು ಅಪ್ಪರ್ ಲಿಂಬ್ ಅಲ್ಲಿ ಏನಂತ ಕರೆದಿದ್ವಿ? ಕಾರ್ಪಲ್ಸ್ ಅಂತ ಕರೆದಿದ್ವಿ. ಸೊ ಅಲ್ಲಿ ಎಷ್ಟಿತ್ತು ಕಾರ್ಪಲ್ಸ್? 8 ಇತ್ತು. ಇಲ್ಲಿ ಎಷ್ಟಿದೆ ಟಾರ್ಸಲ್ಸ್? 7 ಇದೆ. ಸೊ ಈ ಡಿಫ್ರೆನ್ಸ್ ನ ನೆನ್ಪಿಟ್ಕೊಂಡಿರಿ. ಸೊ ಟೋಟಲ್ ಎಷ್ಟು ಬೋನ್ ಆಗುತ್ತೆ ಅಂದ್ರೆ, ಫೀಮರ್ 1 ಇದೆ, ಪಟೇಲಾ 1 ಇದೆ, ಫಿಬ್ಯುಲಾ 1, ಟಿಬಿಯಾ 1, ಟಾರ್ಸಲ್ಸ್ 7, ಮೆಟಾಟಾರ್ಸಲ್ಸ್ 5, ಫೆಲೆಂಜಸ್ 14. ಸೊ ಟೋಟಲ್ 30 ಬೋನ್ಸ್ ಇಲ್ಲ. ನಾವು ಅಪ್ಪರ್ ಲಿಂಬಲ್ಲಿ ಎಷ್ಟು ಬೋನ್ಸ್ ನೋಡಿದ್ವಿ? 60. ಇಲ್ಲಿ ಎಷ್ಟು ನೋಡ್ತಾ ಇದ್ವಿ? ಒಂದು ಲೋಯರ್ ಲಿಂಬಲ್ಲಿ 30 ಇದ್ರೆ 2 ಲಿಂಬ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ಇಂಟು 2 ಮಾಡಿದಾಗ ನಮಗೆ ಟೋಟಲ್ 60 ಬರುತ್ತೆ. ಸೊ 60 + 60 120 ಬೋನ್ಸ್.
ಇನ್ನ ಉಳಿದಿರುವಂತಹ 6 ಬೋನ್ಸ್ ಯಾವ್ಯಾವುದು ಅಂತ ನೋಡೋಣ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ. ಸೊ ನೆಕ್ಸ್ಟ್ ಬೋನ್ ಬಂದ್ಬಿಟ್ಟು ಪೆಲ್ವಿಕ್ ಗರ್ಡಲ್. ಇದರಲ್ಲಿ 2 ಬೋನ್ಸ್ ಇರುತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಏನಪ್ಪಾ ಅಂದ್ರೆ, ನಾವು ಮೇಲ್ ಮತ್ತು ಫಿಮೇಲ್ ಪೆಲ್ವಿಕ್ ಗರ್ಡಲ್ ನ ನೋಡಿದ್ರೆ ಫಿಮೇಲ್ ಪೆಲ್ವಿಕ್ ಗರ್ಡಲ್ ಸ್ವಲ್ಪ ಬ್ರಾಡ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಬರ್ತ್ ಕೊಡ್ಬೇಕಾದ್ರೆ ಅಂದ್ರೆ ಒಂದು ಮಗು ಹುಟ್ಟಬೇಕಾದ್ರೆ ಮಗು ಒಂದು ಮದರ್ ಬಾಡಿಯಿಂದ ಆಚೆ ಬರಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣದಿಂದ ಈ ಒಂದು ಪೆಲ್ವಿಕ್ ಗರ್ಡಲ್ ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಬ್ರಾಡ್ ಆಗಿರುತ್ತೆ. ಸೊ ಟೋಟಲ್ 60 ಅಪ್ಪರ್ ಲಿಂಬ್ ಅಲ್ಲಿ, 60 ಲೋಯರ್ ಲಿಂಬ್ ಅಲ್ಲಿ, 2 ಪೆಲ್ವಿಕ್ ಗರ್ಡಲ್ ಅಲ್ಲಿ. ಸೊ ಟೋಟಲ್ 122 ಬೋನ್ಸ್ ಆಯ್ತು. ಇನ್ನ 4 ಬೋನ್ಸ್ ಯಾವ್ದು ಅಂತ ಕೂಡ ನೋಡೋಣ. ನೆಕ್ಸ್ಟ್ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ ಬರುವಂತಹ ಬೋನ್ ಕಾಲರ್ ಬೋನ್. ಇದನ್ನ ನಾವು ಎಸ್ ಬೋನ್ ಕೂಡ ಅಂತ ಕರಿತೀವಿ. ಯಾಕೆ ಅಂದ್ರೆ ಇದರ ಒಂದು ಸ್ಟ್ರಕ್ಚರ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎಸ್ ಶೇಪ್ ಅಲ್ಲಿ ಇದೆ. ಸೊ ಆ ಕಾರಣದಿಂದ ನಾವು ಇದನ್ನ ಎಸ್ ಬೋನ್ ಅಂತ ಕೂಡ ಕರಿತೀವಿ ಅಥವಾ ಬ್ಯೂಟಿ ಬೋನ್ ಅಂತ ಕೂಡ ಕರಿತೀವಿ. ಇದು ಎಷ್ಟು ನಂಬರ್ ಅಲ್ಲಿ ಇರುತ್ತೆ ಅಂದ್ರೆ 2 ನಂಬರ್ ಅಲ್ಲಿ ಇರುತ್ತೆ. ಇದು ಸ್ಕ್ಯಾಪ್ಯುಲಾಗೆ ಅಟ್ಯಾಚ್ ಆಗಿರುತ್ತೆ. ಸ್ಕ್ಯಾಪ್ಯುಲಾ ಮತ್ತು ಕಾಲರ್ ಬೋನ್ ನ ಎರಡನ್ನೂ ಒಟ್ಟಿಗೆ ನಾವು ಪೆಕ್ಟೋರಲ್ ಗರ್ಡಲ್ ಅಂತ ಕೂಡ ಕರಿತೀವಿ. ಸೊ ಟೋಟಲ್ ಇವಾಗ 60 ಪ್ಲಸ್ 60 ಪ್ಲಸ್ 2 ಕಾಲರ್ ಬೋನ್ ಇವಾಗ 2 ಆಗಿರೋದ್ರಿಂದ ಟೋಟಲ್ 124 ಬೋನ್ಸ್ ಆಯ್ತು. ಇನ್ನೆರಡು ಬೋನ್ಸ್ ಯಾವುದು ಅಂದ್ರೆ ಹೇಳಿರೋ ತರ ಸ್ಕ್ಯಾಪ್ಯುಲಾ. ಇವನ್ನ ನಾವು ಶೋಲ್ಡರ್ ಬ್ಲೇಡ್ಸ್ ಅಂತ ಕೂಡ ಕರಿತೀವಿ. ಸೊ ಇವು ಕೂಡ 2 ನಂಬರ್ ಅಲ್ಲಿ ಇರುತ್ತೆ, ಒಂದು ರೈಟ್ ಸೈಡ್ ಇನ್ನೊಂದು ಲೆಫ್ಟ್ ಸೈಡ್. ಸೊ ಇಲ್ಲಿಗೆ ನಾವು ನೋಡಿರುವಂತಹ ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಅಲ್ಲಿ 126 ಬೋನ್ಸ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಸಾರಿ ನಾವು ನೋಡೋದಾದ್ರೆ ಅಪ್ಪರ್ ಲಿಂಬ್ ಅಲ್ಲಿ 60 ಬೋನ್ಸ್. 60 ಯಾವ್ಯಾವುದು? ಒಂದು ರೇಡಿಯಸ್, ಒಂದು ಹ್ಯೂಮರಸ್, ಒಂದು ಅಲ್ನ, ಕಾರ್ಪೆಲ್ಸ್ ಇಂಟು ಮೆಟಾಕಾರ್ಪೆಲ್ಸ್ 5, ಫೆಲೆಂಜಸ್ 14. ಇನ್ನು ಲೋಯರ್ ಲಿಂಬ್ ಅಲ್ಲಿ ನೋಡಿದಾಗ ನಾವು ಅಲ್ಲೂ ಕೂಡ ನಾವು 60 ಬೋನ್ಸ್ ನ ನೋಡಿದ್ವಿ. ಫೀಮರ್ 1, ಪೆಟೆಲಾ 1, ಟಿಬಿಯಾ 1, ಫಿಬ್ಯುಲಾ 1, ಟಾರ್ಸಲ್ಸ್ 7, ಮೆಟಾಟಾರ್ಸಲ್ಸ್ 5, ಫೆಲೆಂಜಸ್ 14. ಸೊ ಟೋಟಲ್ 60 ಬೋನ್ಸ್ ಆಯ್ತು. ಒಂದು ಲಿಂಬಲ್ಲಿ 30 ಅಂದ್ರೆ ಇಂಟು 2 ಮಾಡಿದಾಗ ನಮಗೆ 60 ಸಿಗುತ್ತೆ. ಸ್ಕ್ಯಾಪ್ಯುಲಾ ಅನ್ನ ತಗೊಂಡ್ರೆ ನಾವು ಇನ್ನ 2 ಬೋನ್ಸ್ ಆಡ್ ಆಗುತ್ತೆ. ಕಾಲರ್ ಬೋನ್ ನ ತಗೊಂಡ್ರೆ ಮತ್ತೆ 2 ಬೋನ್ಸ್ ಆಡ್ ಆಗುತ್ತೆ. ಸೊ ಫೈನಲ್ ಆಗಿ ಪೆಲ್ವಿಕ್ ಗರ್ಡಲ್ ನ ಕನ್ಸಿಡರ್ ಮಾಡಿದ್ರೆ ಇನ್ನ 2 ಬೋನ್ ಆಡ್ ಆಗುತ್ತೆ. ಟೋಟಲ್ ಆಗಿ 126 ಬೋನ್ಸ್. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನಾವು ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ಬಗ್ಗೆ ನೋಡೋಣ. ಸೊ ಈ ಮುಂಚೆನೆ ಹೇಳಿರೋ ತರ ಇದರ ಫಂಕ್ಷನ್ ಏನಪ್ಪಾ ಅಂದ್ರೆ ಪ್ರೊಟೆಕ್ಷನ್ ಮಾಡುವಂಥದ್ದು. ಯಾವದ ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ ಅಂದ್ರೆ ಸ್ಟ್ರಾಂಗ್ ಕವರಿಂಗ್ ಕೊಡುತ್ತೆ ಇನ್ ಕೇಸ್ ಆಫ್ ಬ್ರೈನ್, ಹಾಗೂ ಒಂದು ಕೇಜ್ ರೀತಿಯ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಇನ್ ಕೇಸ್ ಆಫ್ ಲಂಗ್ಸ್ ಮತ್ತು ಹಾರ್ಟ್. ಸೊ ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ನ ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಒಂದು ಪ್ರೊಟೆಕ್ಷನ್ ಕೊಡುವಂತದ್ದು. ಇಲ್ಲಿ ಯಾವ್ಯಾವ ತರಹದ ಒಂದು ಬೋನ್ಸ್ ಇರುತ್ತೆ ಅಂತ ನೋಡೋಣ. ಮೊದಲಿಗೆ ನಾವು ವರ್ಟಿಬ್ರಲ್ ಕಾಲಮ್ ಬಗ್ಗೆ ಮಾತಾಡೋಣ.
ಈ ವರ್ಟಿಬ್ರಲ್ ಕಾಲಮ್ನೆ ನಾವು ಬ್ಯಾಕ್ ಬೋನ್ ಕೂಡ ಅಂತ ಕರಿತೀವಿ. ಇದರಲ್ಲಿ ನಾವು ಮೊದಲು 4 ಭಾಗ ಮಾಡ್ತೀವಿ. ಮೊದಲ 7 ಬೋನ್ಸ್ ನ, ಸೊ ಈ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಟೋಟಲ್ ಆಗಿ 26 ಬೋನ್ಸ್ ಇರುತ್ತೆ. ಸೊ ಇವನ್ನ ನಾವು ಸರ್ವಿಕಲ್, ಥೊರಾಸಿಕ್, ಲಂಬಾರ್, ಸ್ಯಾಕ್ರಮ್ ಹಾಗೂ ಕಾಕಿಕ್ಸ್ ಅಂತ ಡಿವೈಡ್ ಮಾಡ್ತೀವಿ. ಈ ಸರ್ವಿಕಲ್ ಅಲ್ಲಿ ಬರುವಂತಹ ಮೊದಲ ಬೋನ್ ನಾವು C1 ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಆಟ್ಲಾಸ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಎರಡನೇ ಒಂದು ಸರ್ವಿಕಲ್ ಬೋನ್ ನಾವು C2 ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಆಕ್ಸಿಸ್ ಅಂತ. ಇವೆರಡು ಬೋನ್ ನೆನ್ಪಿಟ್ಕೊಂಡಿರಿ, ಅಟ್ಲಾಸ್ ಮತ್ತು ಆಕ್ಸಿಸ್. ಇವು ಸರ್ವಿಕಲ್ ಬೋನ್ಸ್ ಟೋಟಲ್ 7 ಬೋನ್ಸ್ ಇರುತ್ತೆ. ಥೊರಾಸಿಕ್ ರೀಜನ್ ಅಂದ್ರೆ ಎದೆಯ ಭಾಗದಲ್ಲಿ ಟೋಟಲ್ ಆಗಿ 12 ಬೋನ್ಸ್ ನಮಗೆ ಸಿಗುತ್ತೆ. ಲಂಬಾರ್ ರೀಜನ್ ಅಲ್ಲಿ ನಮಗೆ 5 ಬೋನ್ಸ್ ಇರುತ್ತೆ. ಸ್ಯಾಕ್ರಮ್ ರೀಜನ್ ಅಲ್ಲಿ 5 ಬೋನ್ಸ್ ಇರುತ್ತೆ, ಬಟ್ ಇದು ಎಲ್ಲ ಫ್ಯೂಸ್ ಆಗಿ ಒಂದೇ ಒಂದು ಬೋನ್ ಸ್ಟ್ರಕ್ಚರ್ ತರ ಕಾಣಿಸುತ್ತೆ. ಇನ್ನು ಕಾಕಿಕ್ಸ್, ಇದನ್ನು ನಾವು ಟೇಲ್ ಬೋನ್ ಕೂಡ ಅಂತ ಕರಿತೀವಿ. ಟೇಲ್ ಬೋನ್ ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ 4 ಬೋನ್ಸ್ ಇರುತ್ತೆ, ಬಟ್ ಫ್ಯೂಸ್ಡ್ ಆಗಿರುತ್ತೆ. ಒಂದೊಂದನ್ನೇ ನೋಡೋಣ. ಸೊ ಇಲ್ಲಿ ನೀವೇನು ಈ ಹೆಡ್ ರೀಜನ್ ಇಂದ ಈ ಕೆಳಗಡೆ ಏನು ನೋಡ್ತಿದ್ದೀರಲ್ಲ, ಇಲ್ಲಿ ಟೋಟಲ್ 7 ಬೋನ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಈ C1 ಅಂದ್ರೆ ಸರ್ವಿಕಲ್ ರೀಜನ್ ಅಲ್ಲಿ ಬರುವಂತಹ ಒಂದು ಮೊದಲ ಬೋನ್ ಅಟ್ಲಾಸ್. ಇದು ಫೋರಮನ್ ಮ್ಯಾಗ್ನಮ್ಗೆ ಕನೆಕ್ಟ್ ಆಗಿರುತ್ತೆ. ಈ ಫೋರಮನ್ ಮ್ಯಾಗ್ನಮ್ ಏನು ಅಂದ್ರೆ ಇದೊಂದು ಕ್ಯಾವಿಟಿ. ಇದು ಒಂದು ಹೆಡ್ಗೆ ಕನೆಕ್ಟ್ ಆಗುತ್ತೆ. ಈ ಒಂದು ಕ್ಯಾವಿಟಿ ಮೂಲಕ ಬ್ರೈನ್ ಅಲ್ಲಿ ಇರುವಂತಹ ನರ್ವ್ಸ್ ಸ್ಪೈನಲ್ ಕಾರ್ಡ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಟೋಟಲ್ ಇಲ್ಲಿ ಎಷ್ಟು ಬೋನ್ಸ್ ಇರುತ್ತೆ ಅಂತ ಹೇಳಿದ್ವಿ? ಸೊ 7 ಬೋನ್ಸ್ ಇಲ್ಲಿ ಇರುತ್ತೆ. ಇನ್ನು ಥೊರಾಸಿಕ್ ರೀಜನ್ ಅಲ್ಲಿ ನೋಡಿದ್ರೆ ನಾವು 12 ಬೋನ್ಸ್ ನಮಗೆ ಸಿಗುತ್ತೆ. ಈ ಒಂದು ರೀಜನ್ ಏನು ರಿಬ್ ಕೇಜ್ ನ ಕವರ್ ಮಾಡುವಂತಹ ಒಂದು ರೀಜನ್ ನಾವು ಥೊರಾಸಿಕ್ ಪಾರ್ಟ್ ಅಂತ ಕರಿತೀವಿ. ಇನ್ನು ನಮ್ಮ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಏನ್ ಬೆಂಡ್ ಇರುತ್ತಲ್ಲ, ಈ ಒಂದು ರೀಜನ್ ನಾವು ಲಂಬಾರ್ ರೀಜನ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಟೋಟಲ್ ಆಗಿ 5 ಬೋನ್ಸ್ ಸಿಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, 1 2 3 4 5 ಬೋನ್ಸ್ ನಮ್ಗೆ ಲಂಬಾರ್ ರೀಜನ್ ಅಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಸ್ಯಾಕ್ರಮ್ ಬೋನ್ ಅಂತ. ಸ್ಯಾಕ್ರಮ್ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಸ್ಟ್ರಕ್ಚರ್ ನ. ಇದು ಪೆಲ್ವಿಕ್ ಗರ್ಡಲ್ ನ ಹೋಲ್ಡ್ ಮಾಡುತ್ತೆ. ಇದು 5 ನಂಬರ್ ಅಲ್ಲಿ ಇರುತ್ತೆ, ಬಟ್ ಎಲ್ಲ ಫ್ಯೂಸ್ ಆಗಿರೋ ಕಾರಣ ಒಂದೇ ಒಂದು ಬೋನ್ ಸ್ಟ್ರಕ್ಚರ್ ತರ ನಮಗೆ ಕಾಣಿಸುತ್ತೆ. ಇನ್ನು ಕೊನೆಯ ಒಂದು ವರ್ಟಿಬ್ರಲ್ ಕಾಲಮ್ ಅಲ್ಲಿ ಬರುವಂತಹ ಬೋನ್ ಯಾವುದು ಅಂದ್ರೆ ಕಾಕಿಕ್ಸ್. ಇದನ್ನ ನಾವು ಟೇಲ್ ಬೋನ್ ಅಂತ ಕೂಡ ಕರಿತೀವಿ ಅಂತ ಹೇಳಿದೆ. ಈ ಒಂದು ರೀಜನ್ ಅಂದ್ರೆ ಒಂದು ವರ್ಟಿಬ್ರಲ್ ಕಾಲಮ್ ನ ಎಂಡ್ ಪೊಸಿಷನ್ ಅಲ್ಲಿ ಇದು ಇರುತ್ತೆ. ಇದನ್ನ ನಾವು ಒಂದು ವೆಸ್ಟಿಜಿಯಲ್ ಆರ್ಗನ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ವೆಸ್ಟಿಜಿಯಲ್ ಆರ್ಗನ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಇಲ್ಲ ಅಂದ್ರೂ ಕೂಡ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಇಲ್ಲ ಅಂದ್ರೂ ಬಾಡಿನಲ್ಲಿ ಇರುವ ಕಾರಣ ಅದನ್ನ ನಾವು ವೆಸ್ಟಿಜಿಯಲ್ ಆರ್ಗನ್ ಅಂತ ಕರಿತೀವಿ. ಇದು 4 ಇರುತ್ತೆ, ಎಲ್ಲ ಫ್ಯೂಸ್ ಆಗಿ ಒಂದೇ ಒಂದು ಬೋನ್ ಸ್ಟ್ರಕ್ಚರ್ ತರ ಕಾಣಿಸುತ್ತೆ. ಸೊ ಟೋಟಲ್ ಆಗಿ ವರ್ಟಿಬ್ರಲ್ ಕಾಲಮ್ ಅಲ್ಲಿ ನಮ್ಗೆ ಎಷ್ಟು ಬೋನ್ ಸಿಕ್ತು? 26. ಯಾವ್ಯಾವುದು ಅಂದ್ರೆ ಸರ್ವಿಕಲ್ ರೀಜನ್ ಅಲ್ಲಿ 7 ಸಿಗುತ್ತೆ, ಥೊರಾಸಿಕ್ ರೀಜನ್ ಅಲ್ಲಿ ನಮ್ಗೆ 12 ಬೋನ್ಸ್ ಸಿಗುತ್ತೆ, ಲಂಬಾರ್ ರೀಜನ್ ಅಲ್ಲಿ ನಮ್ಗೆ 5 ಬೋನ್ಸ್ ಸಿಗುತ್ತೆ, ಸ್ಯಾಕ್ರಮ್ ಅನ್ನೋ ಒಂದು ಬೋನ್ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ 5 ಬೋನ್ಸ್ ಸಿಗುತ್ತೆ, ಬಟ್ ಫ್ಯೂಸ್ ಆಗಿರೋದ್ರಿಂದ ಒಂದೇ ಒಂದು ಸ್ಟ್ರಕ್ಚರ್ ಆಗಿ ಕಾಣಿಸುತ್ತೆ. ಕಾಕಿಕ್ಸ್ ಅಲ್ಲಿ ನಮ್ಗೆ
4 ಬೋನ್ಸ್ ಸಿಗುತ್ತೆ. ಸೊ ಇವು ಕೂಡ ಫ್ಯೂಸ್ ಆಗಿರೋದ್ರಿಂದ ಒಂದೇ ಒಂದು ಬೋನ್ ಸ್ಟ್ರಕ್ಚರ್ ತರ ಕಾಣಿಸುತ್ತೆ. ಟೋಟಲ್ ಆಗಿ ನಮ್ಗೆ 26 ಬೋನ್ಸ್ ಸಿಕ್ತು. ಆಕ್ಸಿಯಲ್ ಸ್ಕೆಲ್ಟಲ್ ಸಿಸ್ಟಮ್ ಅಲ್ಲಿ ಎಷ್ಟು ಬೋನ್ಸ್ ಇದೆ ಅಂದ್ರೆ ಟೋಟಲ್ ಆಗಿ 80 ಬೋನ್ಸ್ ಇದೆ. ಅದರಲ್ಲಿ 26 ಬೋನ್ಸ್ ಜಸ್ಟ್ ನಮ್ಗೆ ವರ್ಟಿಬ್ರಲ್ ಕಾಲಮ್ ಅಲ್ಲೇ ಸಿಗುತ್ತೆ. ಸೊ ಇದೆಲ್ಲ ನಿಮ್ಗೆ ಸ್ಟ್ರಕ್ಚರ್ ತೋರಿಸಿ ಅದರ ಪೊಸಿಷನ್ಸ್ ಕೂಡ ತೋರಿಸಿದೀನಿ, ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನ ನೆಕ್ಸ್ಟ್ ಚೆಸ್ಟ್ ನ ನೋಡೋಣ. ಸೊ ಇದರ ಒಂದು ಕೆಲಸ ಏನಪ್ಪಾ ಅಂತ ನಾನು ಮುಂಚೆನೆ ಹೇಳಿರೋ ತರ ಒಂದು ಲಂಗ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಹಾರ್ಟ್ ಅನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಟೋಟಲ್ ಎಷ್ಟು ನಂಬರ್ ಇರುತ್ತೆ ಅಂದ್ರೆ 24 ನಂಬರ್ ಇರುತ್ತೆ. ಈ 24 ಬೋನ್ಸ್ ಅಲ್ಲಿ ಕೊನೆಯ 4 ಬೋನ್ಸ್ ನಾವು ಫ್ಲೋಟಿಂಗ್ ಬೋನ್ಸ್ ಅಂತ ಕರಿತೀವಿ. ಫ್ಲೋಟಿಂಗ್ ಬೋನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲಾ ಬೋನ್ಸ್ ಬಂದು ಈ ಒಂದು ಸ್ಟರ್ನಮ್ ಅಂದ್ರೆ ಒಂದೇ ಒಂದು ಜಾಗಕ್ಕೆ ಕನೆಕ್ಟ್ ಆಗ್ತಿದಾವೆ. ಈ 2 ಬೋನ್ಸ್ ಬಂದು ಅಟ್ಯಾಚ್ ಆಗ್ತಿಲ್ಲ. ಸೊ ಈ ಒಂದು ಸಿಸ್ಟಮ್ ನ ನಾವು ಫ್ಲೋಟಿಂಗ್ ಬೋನ್ ಅರೇಂಜ್ಮೆಂಟ್ ಅಂತ ಕೂಡ ಕರಿತೀವಿ, ಅಥವಾ ಫ್ಲೋಟಿಂಗ್ ರಿಬ್ಸ್ ಅಂತ ಕೂಡ ನಾವು ಕರಿತೀವಿ. ಇದು ನಮ್ಗೆ ಎಲ್ಲಿ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಆಗಿ ಕಾಣಿಸುತ್ತೆ ಅಂದ್ರೆ ಸ್ನೇಕ್ಸ್ ಅಲ್ಲಿ ಯಾವುದೇ ಬೋನ್ಸ್ ಕೂಡ ಅಟ್ಯಾಚ್ ಆಗಿರೋದಿಲ್ಲ, ಓಪನ್ ಆಗಿ ಇರುತ್ತೆ. ಸೊ 24 ಬೋನ್ಸ್ ಅಲ್ಲಿ 4 ಬೋನ್ಸ್ ಫ್ಲೋಟಿಂಗ್ ಆಗಿರುತ್ತೆ. ಇನ್ನೊಂದು ಬೋನ್ ಯಾವ್ದಪ್ಪ ಅಂದ್ರೆ ಸ್ಟರ್ನಮ್. ಈ ಒಂದು ಭಾಗನ ನಾವು ಸ್ಟರ್ನಮ್ ಅಂತ ಕರಿತೀವಿ. ಇದು ಒಂದು ಕಾರ್ಟಿಲಿಜಿನಿಯಸ್ ಬೋನ್ ಆಗಿದೆ. ಸೊ ಇದರ ಕೆಲಸ ಏನಪ್ಪಾ ಅಂದ್ರೆ ಈ ಒಂದು ಸ್ಕೆಲಿಟಲ್ ಅಂದ್ರೆ ಈ ಒಂದು ರಿಬ್ಸ್ ನ ಹೋಲ್ಡ್ ಮಾಡುವಂಥದ್ದು. ಸೊ 24 ಬೋನ್ಸ್ ರಿಬ್ಸ್ ಅಂತ ಕರೆದ್ರೆ ಒಂದು ಬೋನ್ ನ ನಾವು ಸ್ಟರ್ನಮ್ ಅಂತ ಕರಿತೀವಿ. ಸೊ ಟೋಟಲ್ 25 ಬೋನ್ಸ್ ಆಯ್ತು. ಈ ಹಿಂದೆ ನಾವು ವರ್ಟಿಬ್ರಲ್ ಕಾಲಮ್ ಅಲ್ಲಿ 26 ಬೋನ್ಸ್ ನ ನೋಡಿದ್ವಿ, ಇಲ್ಲಿ 25 ಬೋನ್ಸ್. ಸೊ ಟೋಟಲ್ ಆಗಿ 41 ಬೋನ್ಸ್ ಆಯ್ತು. ನೆಕ್ಸ್ಟ್ ಹೆಡ್ ಗೆ ಬಂದ್ರೆ ನಾವು ಹೆಡ್ ಅಲ್ಲಿ ಫಸ್ಟ್ ಇಯರ್ ನ ಕನ್ಸಿಡರ್ ಮಾಡಿದ್ರೆ ನಾವು ಒಂದು ಇಯರ್ ಅಲ್ಲಿ ನಮ್ಗೆ 3 ಬೋನ್ಸ್ ಸಿಗುತ್ತೆ. ಅವು ಇಯರ್, ಈ ಒಂದು ಸ್ಟ್ರಕ್ಚರ್ ನಾವು ಇಯರ್ ಡ್ರಮ್ ಅಂತ ಕರಿತೀವಿ. ಈ ಒಂದು ಸ್ಟ್ರಕ್ಚರ್ ನ ಕಾಕ್ಲಿಯಾ, ಈ ಒಂದು ಏನ್ ಕಾಯಿಲ್ಡ್ ಸ್ಟ್ರಕ್ಚರ್ ನಾವು ಕಾಕ್ಲಿಯಾ ಅಂತ ಕರಿತೀವಿ. ಈ ಒಂದು ಸ್ಟ್ರಕ್ಚರ್ಗೆ ಈ ವೈಬ್ರೇಷನ್ ನ ಪಾಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಬೋನ್ಸ್ ಯಾವ್ಯಾವ್ದು ಅಂದ್ರೆ ಒಂದು ಮೊದಲನೆಯದು ಮೇಲಿಯಸ್ ಅಂತ, ಎರಡನೆಯದು ಇಂಕಸ್ ಅಂತ, ಮೂರನೆಯದು ಸ್ಟೇಪಿಸ್ ಅಂತ. ಸೊ ಅವಾಗಲೇ ನಾವು ಲಾಂಗೆಸ್ಟ್ ಬೋನ್ ಯಾವುದು ಅಂತ ಕೇಳಿದ್ರೆ ಫೀಮರ್ ಅಂತ ಹೇಳಿದ್ವಿ. ಶಾರ್ಟೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ ಅಂತ ಕರೆದ್ರೆ ಸ್ಟೇಪಿಸ್ ಅಂತ ಹೇಳಬೇಕು. ಸೊ ಒಂದು ಕಿವಿಯಲ್ಲಿ 3 ಬೋನ್ಸ್ ಅಂದ್ರೆ 2 ಕಿವಿಯಲ್ಲಿ 6 ಬೋನ್ಸ್. ಸೊ 6 ಮೂಳೆಗಳು ನಮಗೆ ಕಿವಿಯಲ್ಲಿ ಸಿಗುತ್ತೆ. ಇನ್ನು ಈ ಒಂದು ಬೋನ್ ನ ನಾವು ಹಾಯ್ಡ್ ಅಂತ ಕರಿತೀವಿ. ಹಾಯ್ಡ್ ಬೋನ್ ಅಂತ ಕರಿತೀವಿ. ಇದು ಒಂದೇ ಒಂದು ಬೋನ್ ಇರುತ್ತೆ, ಫ್ರೀಲಿ ಸಸ್ಪೆಂಡ್ ಆಗಿರುತ್ತೆ. ನಮ್ಮ ಬಾಡಿನಲ್ಲಿ ಫ್ರೀಲಿ ಸಸ್ಪೆಂಡ್ ಆಗಿರುವ ಬೋನ್ ಯಾವುದು ಅಂತ ಕೇಳಿದ್ರೆ ನಾವು ಹಾಯ್ಡ್ ಅಂತ ಹೇಳಬೇಕಾಗುತ್ತೆ. ಸೊ ಇದು ಒಂದೇ ಒಂದು ಇರುತ್ತೆ. ಸೊ ಟೋಟಲ್ ಆಗಿ ನಮ್ಗೆ ಇವಾಗ ತಲೆನಲ್ಲಿ 6 ಪ್ಲಸ್ 1, ತಲೆನಲ್ಲಿ 7 ಬೋನ್ಸ್ ಆಯ್ತು. ಇನ್ನು ಸ್ಕಲ್ ಅಲ್ಲಿ ನಮ್ಗೆ 22 ಬೋನ್ಸ್ ಸಿಗುತ್ತೆ. ಈ 22 ಬೋನ್ಸ್ ಅಲ್ಲಿ ಫೇಶಿಯಲ್ ಬೋನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಹಾಗೂ ಕ್ರೇನಿಯಲ್ ಬೋನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈ ಫೇಶಿಯಲ್ ಬೋನ್ಸ್ ಟೋಟಲ್ ಆಗಿ
14 ಇರುತ್ತೆ. ಕ್ರೇನಿಯಲ್ ಬೋನ್ಸ್ 8 ಇರುತ್ತೆ. ಯಾವ್ಯಾವ್ದು ಅಂತ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮ್ಯಾಂಡಿಬಲ್ ಅಂದ್ರೆ ದವಡೆ ಅನ್ನೋದು 1 ಇರುತ್ತೆ. ಮ್ಯಾಕ್ಸಿಲ್ಲಾ ಅಪ್ಪರ್ ಜಾ ಅನ್ನೋದು 2 ಇರುತ್ತೆ. ವೋಮರ್ ಅನ್ನೋ ಒಂದು ಬೋನ್ 1 ಇರುತ್ತೆ. ಝೈಗೋಮ್ಯಾಟಿಕ್ ಅನ್ನೋದು ಲೆಫ್ಟ್ ಮತ್ತು ರೈಟ್ ಸೈಡ್ ಅಲ್ಲಿ ಇರುತ್ತೆ. ಹಾಗೂ ಒಂದು ನೇಸಲ್ ಕ್ಯಾವಿಟಿ ಅಲ್ಲಿ ಇನ್ಫೀರಿಯರ್ ನೇಸಲ್ ಕಾಂಕಾ ಅನ್ನೋದು 2 ಬೋನ್ಸ್ ಪ್ರೆಸೆಂಟ್ ಇರುತ್ತೆ. ಪ್ಯಾಲೆಟಿನ್ ಅನ್ನೋ ಒಂದು 2 ಬೋನ್ಸ್ ಪ್ರೆಸೆಂಟ್ ಇರುತ್ತೆ. ಲ್ಯಾಕ್ರೈಮಲ್ ಅನ್ನೋದು 2 ಬೋನ್ಸ್ ಇದ್ರೆ ಮೂಗನ್ನ ರಚನೆ ಮಾಡುವಂತಹ 2 ಬೋನ್ಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಟೋಟಲ್ 14 ಬೋನ್ಸ್ ನಮ್ಗೆ ಫೇಶಿಯಲ್ ಬೋನ್ಸ್ ಸಿಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಈ ಪಿಕ್ಚರ್ ಅಲ್ಲಿ ಕ್ಲೀನ್ ಆಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇನ್ನು ನೆಕ್ಸ್ಟ್ ನಾವು ಕ್ರೇನಿಯಲ್ ಬೋನ್ಸ್ ನೋಡೋಣ. ಕ್ರೇನಿಯಲ್ ಎಷ್ಟಿರುತ್ತೆ ಅಂತ ಹೇಳಿದ್ವಿ, 8 ಬೋನ್ಸ್ ಇರುತ್ತೆ. ಸೊ ಈ ಕ್ರೇನಿಯಲ್ ಬೋನ್ಸ್ ನ ಮೇನ್ ಕೆಲಸ ಏನಪ್ಪಾ ಅಂದ್ರೆ ಬ್ರೈನ್ ನ ಪ್ರೊಟೆಕ್ಟ್ ಮಾಡುವಂಥದ್ದು. ಈ ಒಂದು ಕ್ರೇನಿಯಲ್ ಬೋನ್ಸ್ ನ್ಯೂ ಬಾರ್ನ್ ಅಂದ್ರೆ ಮಕ್ಕಳಾಗಿರುವಾಗ ಪೂರ್ತಿಯಾಗಿ ಡೆವಲಪ್ ಆಗಿರಲ್ಲ. ಅವರು ಬೆಳೆಯುವ ಒಂದು ಸ್ಟೇಜ್ ಅಲ್ಲಿ ಇವು ಕೂಡ ಡೆವಲಪ್ ಆಗುತ್ತೆ. ಸೊ ಈ ಒಂದು ರೀಜನ್ ನಾವು ಆಕ್ಸಿಪಿಟಲ್ ಲೋಬ್ ಅಂತ ಕರಿತೀವಿ. ಏನೋ ಈ ಹಿಂತಲೆ ಅಂತ ಏನ್ ಕರಿತೀವಲ್ಲ ಅದನ್ನ ನಾವು ಆಕ್ಸಿಪಿಟಲ್ ಲೋಬ್ ಅಂತ ಕರಿತೀವಿ. ಇನ್ನು ಈ ಮ್ಯಾಕ್ಸಿಲ್ಲಾಗೆ ಅಟ್ಯಾಚ್ ಆಗಿರುವಂತಹ ಬೋನ್ ನಾವು ಟೆಂಪೋರಲ್ ಲೋಬ್ ಅಂತ ಕರಿತೀವಿ. ಇನ್ನು ತಲೆಯ ಮೇಲೆ ಇರುವಂತಹ ಒಂದು ರೀಜನ್ ಪೆರೈಟಲ್ ರೀಜನ್ ಅಂತ ಕರಿತೀವಿ. ಹಾಗೂ ಈ ಫೋರ್ ಹೆಡ್ ರೀಜನ್ ನಾವು ಫ್ರಂಟಲ್ ಲೋಬ್ ಅಂತ ಕರಿತೀವಿ. ಈ ಫ್ರಂಟಲ್ ಲೋಬ್ ಮತ್ತೆ ಟೆಂಪೊರಲ್ ಬೋನ್ ಮಧ್ಯೆ ಇರೋದನ್ನ ನಾವು ಸ್ಫೀನಾಯ್ಡ್ ಲೋಬ್ ಅಂತ ಕರಿತೀವಿ. ಹಾಗೂ ಈ ಕಣ್ಣಿನ ಮಧ್ಯದಲ್ಲಿ ಇರುವಂತಹ ಒಂದು ಬೋನ್ ಸ್ಟ್ರಕ್ಚರ್ ನ ಎಥಮಾಯ್ಡ್ ಅಂತ ಕರಿತೀವಿ. ಸೊ ಟೋಟಲ್ ಆಗಿ 8 ಬೋನ್ಸ್, 8 ಮೂಳೆಗಳು ನಮಗೆ ಕ್ರೇನಿಯಲ್ ಬೋನ್ಸ್ ಸ್ಟ್ರಕ್ಚರ್ ಅಲ್ಲಿ ಸಿಗುತ್ತೆ. ಅವೆಲ್ಲ ಫ್ಯೂಸ್ ಆಗಿ ನಮಗೆ ಒಂದೇ ಒಂದು ಬೋನ್ ರೀತಿಯಲ್ಲಿ ಕಾಣಿಸುತ್ತೆ. ಮೇನ್ ಫಂಕ್ಷನ್ ಏನು, ಬ್ರೈನ್ ನ ಕವರ್ ಮಾಡುವಂಥದ್ದು. ಸೊ ಇಷ್ಟು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇವಾಗ ನಾವು ಟೋಟಲ್ ಬೋನ್ಸ್ ಎಷ್ಟೆಷ್ಟು ನೋಡಿದ್ವಿ ಅಂದ್ರೆ 2 ತರ ಡಿವೈಡ್ ಮಾಡ್ಕೊಂಡ್ವಿ. ಒಂದು ಅಪೆಂಡಿಕ್ಯುಲರ್ ಅಂತ ಹಾಗೂ ಆಕ್ಸಿಯಲ್ ಅಂತ. ಮೊದಲು ನಾವು ಅಪೆಂಡಿಕ್ಯುಲರ್ ಅಲ್ಲಿ 4 ಲಿಂಬ್ಸ್ ಅಂದ್ರೆ ಕೈಗಳನ್ನ ನೋಡಿದ್ವಿ. ಕೈಗಳಲ್ಲಿ ನಮ್ಗೆ 30 ಬೋನ್ಸ್ ಸಿಕ್ತು. ಸೊ ಇಂಟು 2 ಮಾಡಿದ್ರೆ 2 ಕೈ ಇರೋದ್ರಿಂದ 60 ಬೋನ್ಸ್ ಇದಾಯ್ತು. ಇನ್ನ ಹೈಂಡ್ ಲಿಂಬ್ಸ್ ಅಂದ್ರೆ ಕಾಲುಗಳಲ್ಲಿ ನೋಡಿದಾಗ ನಮ್ಗೆ ಅಲ್ಲೂ ಕೂಡ 30 ಬೋನ್ಸ್ ಸಿಕ್ತು. ಇಂಟು 2 ಮಾಡಿದ್ರೆ 60 ಆಯ್ತು. ಇನ್ನು ಕಾಲರ್ ಬೋನ್ ನೋಡಿದಾಗ ನಮ್ಗೆ 2 ಬೋನ್ಸ್ ಸಿಕ್ತು. ಸ್ಕ್ಯಾಪ್ಯುಲಾ ಅಂದ್ರೆ ಶೋಲ್ಡರ್ ಬ್ಲೇಡ್ ಅಂತ ಏನ್ ಕರಿತೀವಿ, ಅದರನ್ನ ನಾವು ನೋಡಿದಾಗ ಅಲ್ಲೂ ಕೂಡ 2 ಬೋನ್ಸ್ ಸಿಗುತ್ತೆ. ಇನ್ನು ಪೆಲ್ವಿಕ್ ಗರ್ಡರ್ ಅಲ್ಲಿ, ಈ ಪೆಲ್ವಿಕ್ ಗರ್ಡರ್ ನ ಅಟ್ಯಾಚ್ ಮಾಡುವಂತ ಬೋನ್ ಯಾವುದು ಅಂತ ನೋಡಿದ್ರೆ ಸ್ಯಾಕ್ರಮ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ನಮ್ಗೆ 2 ಬೋನ್ ಸಿಕ್ತು. ಟೋಟಲ್ ಅಪೆಂಡಿಕ್ಯುಲರ್ ಅಲ್ಲಿ 126 ಬೋನ್ಸ್ ಸಿಗುತ್ತೆ. ಇನ್ನು ನಾವು ಆಕ್ಸಿಯಲ್ ಅಲ್ಲಿ ಮೊದಲು ವರ್ಟಿಬ್ರಲ್ ಕಾಲಮ್ ನ ನೋಡಿದ್ವಿ. ವರ್ಟಿಬ್ರಲ್ ಕಾಲಮ್ ಅಲ್ಲಿ ನಮಗೆ ಟೋಟಲ್ ಆಗಿ 26 ಬೋನ್ಸ್ ಸಿಕ್ತು. ಸೊ ಇದನ್ನ ಸರ್ವೈಕಲ್, ಥೊರಾಕ್ಸ್, ಲಂಬಾರ್, ಸ್ಯಾಕ್ರಮ್ ಮತ್ತು ಕಾಕಿಕ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಇನ್ನು ಚೆಸ್ಟ್ ನೋಡಿದಾಗ ನಮ್ಗೆ ಇಲ್ಲಿ 24 ರಿಬ್ಸ್ ಮತ್ತು 1 ಸ್ಟರ್ನಮ್ ಸಿಕ್ತು. ಟೋಟಲ್ 25 ಬೋನ್ಸ್ ನಮ್ಗೆ ಚೆಸ್ಟ್ ಅಲ್ಲಿ ಸಿಗುತ್ತೆ. ಇನ್ನು ಹೆಡ್ ಅಲ್ಲಿ ನಮ್ಗೆ 29 ಬೋನ್ಸ್ ಸಿಗುತ್ತೆ. ಸೊ ಹೆಡ್ ಅಲ್ಲಿ ನಾವು ಇಯರ್ ಅಲ್ಲಿ 6 ಬೋನ್ಸ್ ಸಿಗುತ್ತೆ. ಇಯರ್ ಅಲ್ಲಿ ಸ್ಮಾಲೆಸ್ಟ್ ಬೋನ್ ಇರುತ್ತೆ ಯಾವುದು ಅಂದ್ರೆ ಸ್ಟೇಪಸ್ ಅಂತ ಹೇಳ್ತೀವಿ.
ಇನ್ನು ಹೈಂಡ್ ಲಿಂಬ್ ಅಲ್ಲಿ ಲಾರ್ಜೆಸ್ಟ್ ಬೋನ್ ಸಿಗುತ್ತೆ ಅಥವಾ ಲಾಂಗೆಸ್ಟ್ ಬೋನ್ ಸಿಗುತ್ತೆ, ಅದನ್ನ ನಾವು ಫೀಮರ್ ಅಂತ ಕರಿತೀವಿ. ಸೊ ಇಯರ್ ಅಲ್ಲಿ ಆರು ಬೋನ್ಸ್ ಸಿಗುತ್ತೆ. ಹಾಯ್ಡ್ ಅನ್ನೋ ಒಂದು ಫ್ರೀಲಿ ಸಸ್ಪೆಂಡೆಡ್ ಬೋನ್ ಸಿಗುತ್ತೆ, ಅದು ಒಂದಿರುತ್ತೆ. ಸ್ಕಲ್ ಅಲ್ಲಿ ಫೇಶಿಯಲ್ ಬೋನ್ಸ್ ನ ತಗೊಂಡ್ರೆ ನಮ್ಗೆ 14 ಬೋನ್ಸ್ ಸಿಗುತ್ತೆ. ಹಾಗೆ ಕ್ರೇನಿಯಲ್ ಬೋನ್ಸ್ ನ ತಗೊಂಡ್ರೆ ನಮ್ಗೆ 8 ಬೋನ್ಸ್ ಸಿಗುತ್ತೆ. ಸೊ ಟೋಟಲ್ ಆಗಿ 80 ಬೋನ್ಸ್ ಆಗುತ್ತೆ. ಸೊ ನಾವು ಈ ಹಿಂದೆ ಹೇಳಿದ ತರ ಹ್ಯೂಮನ್ಸ್ ಅಲ್ಲಿ ಟೋಟಲ್ ಎಷ್ಟು ಬೋನ್ಸ್ ಇರುತ್ತೆ? 206 ಬೋನ್ಸ್ ಇರುತ್ತೆ. ಇಲ್ಲಿ ಟೋಟಲ್ ಮಾಡಿದ್ರೆ ನಮ್ಗೆ 126 ಪ್ಲಸ್ 80 ಮಾಡಿದ್ರೆ 206 ಬೋನ್ಸ್ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಕ್ವಶನ್ ಬಂದ್ರೆ ಯಾವ ಒಂದು ಶರೀರದ ಭಾಗದಲ್ಲಿ ಹೆಚ್ಚು ಬೋನ್ಸ್ ಇರುತ್ತೆ ಅಂದ್ರೆ ನಾವು ಫೋರ್ ಲಿಂಬ್ ಅಥವಾ ಹೈಂಡ್ ಲಿಂಬ್ಸ್ ಈ ಒಂದು ಆಪ್ಷನ್ಗೆ ಟಿಕ್ ಮಾಡ್ಬೇಕಾಗುತ್ತೆ. ಇನ್ನು ನಾವು ಜಾಯಿಂಟ್ಸ್ ಯಾವ್ಯಾವ ತರ ಇರುತ್ತೆ ಅಂತ ನೋಡೋಣ. ಒಂದು ಹ್ಯೂಮನ್ ಬಾಡಿನಲ್ಲಿ ಫೈಬ್ರಸ್ ಜಾಯಿಂಟ್ ಅಂತ ಇರುತ್ತೆ. ಮೊದಲನೇ ಕ್ಲಾಸಿಫಿಕೇಶನ್ ಫೈಬ್ರಸ್ ಜಾಯಿಂಟ್ಸ್ ಅಂತ. ಎರಡನೆಯದು ಕಾರ್ಟಿಲಿಜಿನಸ್ ಜಾಯಿಂಟ್ಸ್ ಅಂತ. ಮೂರನೇದು ಸೈನೋವಿಯಲ್ ಜಾಯಿಂಟ್ಸ್ ಅಂತ. ಸೊ ಯಾಕೆ ಈ ತರ ಡಿವೈಡ್ ಮಾಡ್ಕೊಂಡಿದೀವಿ ಅಂದ್ರೆ ಫೈಬ್ರಸ್ ಜಾಯಿಂಟ್ಸ್ ಏನಿರುತ್ತಲ್ಲ ಇದು ಇಮ್ಮೂವೇಬಲ್ ಆಗಿರುತ್ತೆ. ಅಂದ್ರೆ ಅವು ಒಂದು ಜಾಗದಲ್ಲಿ ಒಂದು ಫಿಕ್ಸ್ ಆದ್ರೆ ಬೇರೆ ಒಂದು ಮೂವ್ಮೆಂಟ್ ಅದರಲ್ಲಿ ನಮಗೆ ಕಾಣಕ್ ಸಿಗಲ್ಲ. ಎಕ್ಸಾಂಪಲ್, ನಾವು ಕ್ರೇನಿಯಲ್ ಸಿಸ್ಟಮ್ ಅಲ್ಲಿ ಅಂದ್ರೆ ಹೆಡ್ ರೀಜನ್ ಅಲ್ಲಿ ಬೋನ್ಸ್ ಡೆವಲಪ್ ಆದ್ಮೇಲೆ ಒಂದೇನು ನ್ಯೂ ಬೋರ್ನ್ ಬೇಬಿ ಡೆವಲಪ್ ಆದಾಗ ಅಡಲ್ಟ್ ಆದಾಗ ಬೋನ್ ಅಲ್ಲಿ ಸೂಚರ್ಸ್ ಅಂತ ಡೆವಲಪ್ ಆಗುತ್ತೆ. ಈ ಸೂಚರ್ಸ್ ಒಂದು ಕ್ರೇನಿಯಲ್ ಸಿಸ್ಟಮ್ ಅಲ್ಲಿ ಇರುವಂತಹ ಬೋನ್ಸ್ ಅಟ್ಯಾಚ್ ಆದಾಗ ಸೂಚರ್ಸ್ ಡೆವಲಪ್ ಆಗುತ್ತೆ. ಇವು ಇಮ್ಮೂವೇಬಲ್ ಆಗಿರುತ್ತೆ. ಸೊ ಫೈಬ್ರಸ್ ಗೆ ಒಂದು ಎಕ್ಸಾಂಪಲ್ಸ್ ಅಂದ್ರೆ ಕ್ರೇನಿಯಲ್ ಸಿಸ್ಟಮ್ ನೇ ಕೊಡ್ಬೋದು ಅಥವಾ ಸೂಚರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಕಾರ್ಟಿಲಿಜಿನಸ್ ಜಾಯಿಂಟ್ಸ್ ಅಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದ್ರೆ ರಿಬ್ಸ್ ನೇ ಎಕ್ಸಾಂಪಲ್ ಕೊಡಬಹುದು ಅಥವಾ ವರ್ಟಿಬ್ರಲ್ ಕಾಲಮ್ ನ ಎಕ್ಸಾಂಪಲ್ ಕೊಡಬಹುದು. ಯಾಕೆ ಎಕ್ಸಾಂಪಲ್ ಕೊಡಬಹುದು ಇವನ್ನ ಅಂದ್ರೆ ಇವು ಪಾರ್ಶಿಯಲಿ ಮೂವ್ಮೆಂಟ್ ತೋರಿಸುತ್ತೆ. ಪಾರ್ಶಿಯಲಿ ಮೂವೇಬಲ್. ಸೊ ಫೈಬ್ರಸ್ ಗೆ ಎಕ್ಸಾಂಪಲ್ ಸೂಚರ್ಸ್, ಕಾರ್ಟಿಲಿಜಿನಸ್ ಜಾಯಿಂಟ್ಸ್ ಅಂದ್ರೆ ಪಾರ್ಟ್ಲಿ ಮೂವ್ ಆಗುವಂತಹ ಒಂದು ಬೋನ್ಸ್ ಗೆ ನಾವು ರಿಬ್ಸ್ ಎಕ್ಸಾಂಪಲ್ ಕೊಡಬಹುದು. ಹಾಗೆ ವರ್ಟಿಬ್ರಲ್ ಕಾಲಮ್ ನ ಎಕ್ಸಾಂಪಲ್ ಕೊಡಬಹುದು. ಯಾಕೆಂದ್ರೆ ನಾವು ಬೆಂಡ್ ಆದಾಗ ವರ್ಟಿಬ್ರಲ್ ಕಾಲಮ್ ಕೂಡ ಮೂವ್ ಆಗುತ್ತೆ. ಹಾಗೆ ಉಸಿರಾಡಬೇಕಾದ್ರೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ನಮ್ಮ ಎದೆ ಹಿಂದೆ ಮುಂದೆ ಮೂವ್ ಆಗುತ್ತೆ. ಸೊ ಅದರಿಂದ ನಾವು ಪಾರ್ಷಿಯಲ್ ಮೂವ್ಮೆಂಟ್ ಅಂತ ಕರಿತೀವಿ. ಇನ್ನು ಸೈನೋವಿಯಲ್ ಜಾಯಿಂಟ್ಸ್ ಗೆ ಎಕ್ಸಾಂಪಲ್ಸ್ ಅಂದ್ರೆ ಫ್ರೀಲಿ ಮೂವ್ ಆಗುವಂಥದ್ದು. ಇದಕ್ಕೆ ನಾವು ಎಕ್ಸಾಂಪಲ್ ಯಾವ್ಯಾವ್ದು ಕೊಡ್ಬೋದು ಅಂದ್ರೆ ಒಂದು ನೀಸ್ ಕೊಡ್ಬೋದು, ಅಂದ್ರೆ ಕೀಲುಗಳು ಅನ್ನೋದನ್ನ ಕೊಡ್ಬೋದು. ಹಾಗೆ ಫೆಲೆಂಜಸ್ ಕೂಡ ಕೊಡಬಹುದು. ಸೊ ಇದು ಒಂದು ಜಾಯಿಂಟ್ಸ್ ನ ಒಂದು ಕ್ಲಾಸಿಫಿಕೇಶನ್. ಒಂದು ಫೈಬ್ರಸ್, ಕಾರ್ಟಿಲಿಜಿನಸ್ ಹಾಗೂ ಸೈನೋವಿಯಲ್ ಜಾಯಿಂಟ್ಸ್. ಒಂದು ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸೂಚರ್ಸ್ ಅಂತೀವಿ ಇವನ್ನ ನಾವು. ಇವು ಇಮ್ಮೂವೇಬಲ್ ನೇಚರ್ ಆಗಿರುತ್ತೆ. ಈ ರಿಬ್ಸ್ ಅಲ್ಲಿ ಈ ಒಂದು ರೀಜನ್ ಪಾರ್ಷಿಯಲಿ ಮೂವ್ಮೆಂಟ್ ತೋರಿಸುತ್ತೆ. ಸೊ ಇದನ್ನ ನಾವು ಅದಕ್ಕೋಸ್ಕರ ಕಾರ್ಟಿಲಿಜಿನಸ್ ಜಾಯಿಂಟ್ಸ್ ಕೆಳಗಡೆ ಇಡ್ತೀವಿ. ಹಾಗೆ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಒಂದೊಂದು ಬೋನ್ ನ ನಡುವೆ ಒಂದು ಕಾರ್ಟಿಲಿಜಿನಸ್ ಬೋನ್ಸ್ ಪ್ರೆಸೆಂಟ್ ಇರೋದ್ರಿಂದ ಇವು ಕೂಡ ಒಂದು ಫ್ಲೆಕ್ಸಿಬಿಲಿಟಿನ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಕಾರ್ಟಿಲಿಜಿನಸ್ ಜಾಯಿಂಟ್ಸ್ ಕೆಳಗಡೆ ಇಡ್ತೀವಿ. ಇನ್ನು ಸೈನೋವಿಯಲ್ ಜಾಯಿಂಟ್ಸ್ ಅಂದ್ರೆ ಫ್ರೀಲಿ ಮೂವೇಬಲ್ ಅಂತ ಹೇಳಿದ್ವಿ. ಇವು ನಾವು ನೀಸ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ವಿ. ಹಾಗೇನೆ ಒಂದು ಫೆಲೆಂಜಸ್ ಅಲ್ಲಿ ನೋಡ್ತೀವಿ ಅಂತ ಕೂಡ ಹೇಳಿದ್ವಿ. ಸೊ ಇಷ್ಟು ಒಂದು ಹ್ಯೂಮನ್ ಸ್ಕೆಲಿಟಲ್ ಸಿಸ್ಟಮ್ ಬಗ್ಗೆ. ಹೋಪ್ಫುಲಿ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ.
ಇನ್ನು ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.